ನಮ್ಮ ಹೊಸ ಮನೆ ಟೈಲ್ಸು ಮನೆ ಗೃಹ ಪ್ರವೇಶ ಮಾಡಿ 3 ವರ್ಷ ಆಯ್ತಷ್ಟೇ. ನೋಡಿ, ಸರಿಯಾಗಿ ನಾವು ಲೇಯಿಂಗ್ ಅವ್ರು ಮಾಡಿಲ್ಲ, ನಾವು ಕೆಲಸದವ್ರದ್ದು ನಾವು ನೋಡ್ಕೊಂಡಿಲ್ಲ. ಆಸ್ ಎ ಟೈಲ್ ಎಕ್ಸ್ಪರ್ಟ್ ಆಗಿ ಸೊ ಈ ತರ ಎಲ್ಲ ಟೈಲ್ ಪ್ರಾಬ್ಲಮ್ಸ್ ಗಳು ನೋಡಿದಾಗ ತುಂಬಾನೇ ಬೇಜಾರಾಗುತ್ತೆ. ಇದ್ರಲ್ಲಿ ನಾನ್ ನೋಡಿದಂತ ಮೇಜರ್ ಆಗಿ ಒಂದ್ 2-3 ಪ್ರಾಬ್ಲಮ್ಸ್ ಗಳು ಏನಪ್ಪಾ ಅಂತಂದ್ರೆ, ಫಸ್ಟ್ ಆಫ್ ಆಲ್ ಟೈಲ್ ಲೇಯರ್ ಇದರಲ್ಲಿ ಸ್ಪೇಸ್ ಕೊಡದೇನೆ ಟೈಲ್ ಹಾಕಿದ್ದಾರೆ. ಎರಡನೇದಾಗಿ ಪ್ಯಾಟರ್ನ್ ಏನ್ ನಾವು ಟೈಲ್ ನ ಕೂರ್ಸ್ಬೇಕಾದ್ರೆ ಅಡಿಸಿ ಸಿಮೆಂಟ್ ಹಾಕುವಂತ ಪ್ಯಾಟರ್ನ್ ರೀತಿ ತುಂಬಾ ರಾಂಗ್ ಆಗಿ ಹಾಕಿದ್ದಾರೆ. ಹಂಗಾಗಿ ಅದು ಟೈಲ್ ನ ಕರೆಕ್ಟ್ ಕಚ್ಚಿಲ್ಲ. ಮೂರನೇದಾಗಿ ಮೇನ್ಲಿ ಇಂಪಾರ್ಟೆಂಟ್ ಆಗೋದು ಟೈಲ್ ನ ಸೇಲ್ ಮಾಡುವಂತ ಶೋರೂಮ್ ಗಳಲ್ಲಿ ಟೈಲ್ ನೇಚರ್ ಏನು, ಅದನ್ನ ಯಾವ ರೀತಿ ಹಾಕ್ಸ್ಬೇಕು ಸೊ ಅನ್ನೋದನ್ನ ಎಜುಕೇಟ್ ಮಾಡ್ಬೇಕು. ಕಸ್ಟಮರ್ ಗಳಿಗೆ ಹೋಗ್ತಾರೆ, ಸೆಲೆಕ್ಷನ್ ಮಾಡ್ತಾರೆ, ಒಂದು ಅಮೌಂಟ್ ಅಂತ ಫಿಕ್ಸ್ ಆಗುತ್ತೆ, ಮೆಟಲ್ ತಗೊಂಡ್ ಲೇಯರ್ ಕೊಟ್ಬಿಡ್ತಾರೆ. ಇದ್ರಲ್ಲೇ ತುಂಬಾ ಕಡೆ ಕಸ್ಟಮರ್ ಗಳು ಪ್ರಾಬ್ಲಮ್ ಫೇಸ್ ಮಾಡ್ತಾ ಇರೋದು. ಅವರು ಎಕ್ಸ್ಪರ್ಟ್ ಇರ್ತಾರೋ ಇಲ್ಲೋ ಅವ್ರು ಅದನ್ನ ಲೇಯಿಂಗ್ ಮಾಡ್ಬಿಡ್ತಾರೆ. ಇದೆಲ್ಲ ತಪ್ಪಿಸಬೇಕಾದಲ್ಲಿ ನೀವು ಒಳ್ಳೆ ಎಕ್ಸ್ಪೀರಿಯನ್ಸ್ ಇರುವಂತ ಶೋರೂಮ್ ಗಳು ವಿಸಿಟ್ ಮಾಡಬೇಕು. ಅದರಲ್ಲೂ ನಮ್ಮ ಟೈಲ್ಸ್ ಬೈ ಟ್ರೆಂಡ್ಸ್ ಅಲ್ಲಿ ಬರುವಂತ ಕಸ್ಟಮರ್ ಗಳಿಗೆ ಪ್ರತಿಯೊಂದು ಟೈಲ್ಸ್ ಯಾವ ರೀತಿ ನಾವು ಹಾಕ್ಬೇಕು, ಏನೇನು ಅದಕ್ಕೆ ಟೆಕ್ನಿಕಲಿ ನೀವು ಇನ್ಶಿಯೇಟಿವ್ ತಗೋಬೇಕು ಅನ್ನೋದು ನಾವು ಎಕ್ಸ್ಪ್ಲೈನ್ ಮಾಡ್ತೀವಿ. ಟೆಕ್ನಿಕಲ್ ಡೀಟೇಲ್ಸ್ ಜೊತೆಗೆ ಒಳ್ಳೆ ಪ್ರಾಡಕ್ಟ್ ಆಗಿ ಒಳ್ಳೆ ಕ್ವಾಲಿಟಿ ಮೆಟೀರಿಯಲ್ ಆಗಿ ಟೈಲ್ಸ್ ಬೈ ಟ್ರೆಂಡ್ಸ್ ವಿಸಿಟ್ ಮಾಡಿ.